ನಮಸ್ತೆ ಗೆಳೆಯರೆ, ವೆಲ್ಕಮ್ ಟು ಬಿಲಿವರ್ ಟ್ರೇಡರ್. ಓಕೆ, ಈ ವಾರ ಗೋಲ್ಡ್ನಲ್ಲಿ ಏನೇನು ಟ್ರೇಡ್ ಮಾಡಿದ್ವಿ, ವೆದರ್ ನಾವು ಸಕ್ಸಸ್ ಆದ್ವಾ ಅಥವಾ ಏನೇನು ಸೈಕಾಲಜಿ ಇತ್ತು, ಎಲ್ಲವನ್ನು ಡೀಟೇಲ್ ಆಗಿ ಸ್ಟಡಿ ಮಾಡ್ತೀನಿ. ಎಲ್ಲಿ ಎಂಟ್ರಿ ಇತ್ತು, ಯಾಕೆ ಎಂಟ್ರಿ ಆಯಿತು, ಸ್ಟಾಪ್ ಲಾಸ್ ಎಲ್ಲ ಆಯಿತು, ಟಾರ್ಗೆಟ್ ಎಲ್ಲ ಆಯಿತು, ಟ್ರೇಲಿಂಗ್ ಎಸ್ ಎಲ್ಲ ಆಯಿತು, ವೆದರ್ ನಮ್ಮ ತಲೆ ಸರಿ ಇತ್ತಾ, ಓಕೆ ಅದನ್ನು ರಿಕವರಿ ಕೂಡ ಮಾಡಿದ್ವಾ ಚೆನ್ನಾಗಿ. ಆಲ್ ದಿಸ್ ಪಾಯಿಂಟ್ಸ್ ವಿಲ್ ಬಿ ಡಿಸ್ಕಸ್ಡ್ ವೆರಿ ಕ್ಲಿಯರ್ಲಿ. ಕ್ಲಿಯರ್ ಆಗಿ ಪೂರ್ತಿಯಾಗಿ ವಿಡಿಯೋ ನೋಡ್ಕೊಳ್ಳಿ. ಯಾವ ರೀತಿ ನನ್ನ ಎಂಟ್ರಿ ಇತ್ತು, ಏನಿತ್ತು, ಎಲ್ಲ ಪಾಯಿಂಟ್ ಆಫ್ ವ್ಯೂ. Okay, total logical points will be included here. Let me share a screen here. Share a screen, the background, screen number 2. Okay, done. Okay, screen ಕಾಣ್ತಾ ಇದೆ ಅನ್ಕೊಳ್ತಾ ಶುರು ಮಾಡೋಣ. ಓಕೆ ಓಕೆ ಅಟ್ ದ ಸೇಮ್ ಟೈಮ್ ನಮಗೆ ಟೆಲಿಗ್ರಾಮಲ್ಲಿ ಕೂಡ ಅಪ್ಡೇಟ್ ಮಾಡ್ತಾ ಇದೆ. ಶುರು ಮಾಡೋಣ. ಈ ವಾರ ಯಾವಾಗ ಶುರು ಆಯಿತು? ಇಟ್ ವಾಸ್ ಅರೌಂಡ್ ಯಾ ಯಾ 3ನೇ ತಾರೀಕಿಂದ ಏನೇನು ಮಾಡಿದ್ವಿ ಅನ್ನೋದು ನೋಡಿ ಶುರು ಮಾಡೋಣ. ಓಕೆ, ಕಂಪ್ಲೀಟ್ ಪಿಕ್ಚರ್ ಇರುತ್ತೆ, ಲೈಕ್ ವೈ ಹ್ಯಾವ್ ಎಂಟರ್ಡ್ ಅಂಡ್ ವಾಟ್ ವಾಸ್ ಅ ಪ್ರಾಬ್ಲಮ್, ಸ್ಟಾಪ್ ಲಾಸ್ ಎಲ್ಲಿತ್ತು, ಟಾರ್ಗೆಟ್ ಏನಿತ್ತು, ಎಲ್ಲ ಪಾಯಿಂಟ್. ಓಕೆ, ಮಂಡೇ 3rd August, ದಿಸ್ ಅ ಫಸ್ಟ್ ಎಂಟ್ರಿ ಅನ್ಕೋತೀನಿ, ಲೈಕ್ ವಿ ಹ್ಯಾವ್ ಸ್ಟಾರ್ಟೆಡ್ ಹಿಯರ್. ಟೆಲಿಗ್ರಾಮ್ ಓಪನ್ ಮಾಡ್ತೀನಿ ಅಂಡ್ ಶೋಕಾಸ್ ಮಾಡ್ಲಿಕ್ಕೆ ಶುರು ಮಾಡ್ತೀನಿ. ಕ್ರಿಪ್ಟೋ ಗ್ರೂಪ್ ಹಿಯರ್. ಓಪನ್ ಹಿಯರ್ ಕ್ರಿಪ್ಟೋ ಗ್ರೂಪ್ ಹಿಯರ್. ಓಕೆ, ದಿಸ್ ಇಸ್ ಅ ಕ್ರಿಪ್ಟೋ ಗ್ರೂಪ್ ವಿ ಆರ್ ಡೂಯಿಂಗ್ ಹಿಯರ್. ಆಗಸ್ಟ್ 3ರಿಂದ ಎಲ್ಲೆಲ್ಲಿ ಮಾಡಿದ್ವಿ. ಓಕೆ, ಲೆಟ್ಸ್ ಸ್ಟಾರ್ಟ್ ಹಿಯರ್. ಓಕೆ, ಆಗಸ್ಟ್ 3ರಿಂದ ನಿಮ್ಗೆ ಅಪ್ಡೇಟೆಡ್ ಕೊಟ್ಟಿದ್ದು, ನಾನು ಟ್ರೇಡ್ ಮಾಡಿದ್ದು ಕೂಡ ಸಪ್ರೇಟಾಗಿ ಹಾಕ್ತೀನಿ. ಓಕೆ, ದ ಆಗಸ್ಟ್ 3 ಪಾಯಿಂಟ್ ಐ ಹ್ಯಾವ್ ಗಿವನ್ ಫಸ್ಟ್ ಕೊಟ್ಟಿದ್ದೆ ಯಾವುದಪ್ಪ? ಓಕೆ, ಇದು ಆಗಸ್ಟ್ 2, ಆಗಸ್ಟ್ 3. ಓಕೆ, ಒಂದು ಫಸ್ಟ್ ಎಸ್ ಎಲ್ ಹಿಟ್ ಆಯಿತು, ರ್ಯಾಂಡಮ್ಲಿ ಎಂಟ್ರಿ ಆಗಿದ್ವಿ. ಆಮೇಲೆ ಇದೊಂದು ಎಂಟ್ರಿ ಕೊಟ್ಟಿದ್ದೆ ಅರೌಂಡ್ ಸಂಜೆ ಅನ್ಕೋತೀನಿ ಎಕ್ಸಾಕ್ಟ್ಲಿ. ಆಗಸ್ಟ್ 3ಕ್ಕೆ. ನೋಡ್ಕೊಳ್ಳಿ, ಆಗಸ್ಟ್ 3ಕ್ಕೆ ಸಂಜೆ ನಿಮ್ಗೆ ಎಂಟ್ರಿ ಕೊಟ್ಟಿದ್ದೆಲ್ಲಪ್ಪ ಎಲ್ಲಿ. ಓಕೆ, ಲುಕ್ ಹಿಯರ್, ಹೌ ವಾಸ್ ದ ಎಂಟ್ರಿ, ವಾಟ್ ವಾಸ್ ದ ಪ್ರಾಬ್ಲಮ್, ಎವ್ರಿಥಿಂಗ್ ಹಿಯರ್. ದಿಸ್ ವಾಸ್ ಅ ಪಾಯಿಂಟ್. ಓಕೆ, ಲುಕ್ ಆಟ್ ಹಿಯರ್. ನನಗೇನು ಕಾಣ್ತಾ ಇತ್ತು, ಯಾಕೆ ಎಂಟ್ರಿ ಕೊಟ್ಟೆ, ಏನು ಟಾರ್ಗೆಟ್ ಮಾಡಿದ್ವಿ. ಲುಕ್ ಹಿಯರ್, ಫಸ್ಟ್ ನಿಮ್ಗೆ ಇಲ್ಲಿ ಹಾಕಿದ್ದೆ, ಲೈಕ್ ಐ ವಿಲ್ ಬಿ ಗೋಯಿಂಗ್ ಲಾಂಗ್ ಅಂತೇಳಿ ಈ ಜಾಗ ಎಕ್ಸಾಕ್ಟ್ಲಿ. ನೋಡ್ಕೊಳ್ತೀರಿ, ಮಾರ್ಕೆಟ್ ಯಾವಾಗ ಇಲ್ಲಿ ಕೆಳಗಡೆ ಬಂದಮೇಲೆ ಸೆಲ್ಲಿಂಗ್ ವಾಸ್ ಬಿಕಮಿಂಗ್ ವೀಕರ್. ಓಕೆ, ಸೆಕೆಂಡ್ ಟೈಮಲ್ಲಿ ಕೂಡ ಸೆಲ್ಲಿಂಗ್ ಬಿಕಮಿಂಗ್ ವೀಕರ್. 2ನೇ ಪಾಯಿಂಟ್ ಗೊತ್ತಾಯಿತು. ಆಮೇಲೆ ಡಬ್ಲ್ಯೂ ಕೈಂಡ್ ಆಫ್ ಪ್ಯಾಟರ್ನ್ ಆಗ್ತಾ ಇದೆ, ಯಾಕೆ ಬಿಡಲಿ ಪೊಸಿಷನ್. ವಿ ಟೇಕನ್ ಅ ಎಂಟ್ರಿ ಹಿಯರ್. ಆ್ಯಕ್ಚುಲಿ ಟಾರ್ಗೆಟ್ ಭಾಳ ದೊಡ್ಡದಿತ್ತು, ಬಟ್ ಇಲ್ಲಿ ಒಂದು ಮೇಜರ್ ರಿಜೆಕ್ಷನ್ಸ್ ಕೂಡ ಆಯಿತು. ಲುಕ್ ಆಟ್ ಹಿಯರ್, ದಿಸ್ ವಾಸ್ ಅ ಟ್ರೇಡ್ ವಿ ಹ್ಯಾವ್ ಡನ್ ಫಸ್ಟ್ ಟೈಮ್ ವಿಚ್ ಇಸ್ ಅ ಪ್ರಾಫಿಟಬಲ್. ಇದು ಪ್ರಾಫಿಟಬಲ್ ಆಗಿತ್ತು, ಚೆನ್ನಾಗಿತ್ತು. ಡಬ್ಲ್ಯೂ ಕೈಂಡ್ ಆಫ್ ಪ್ಯಾಟರ್ನ್ ಆ್ಯಂಡ್ ಈಸಿ ಪಾಯಿಂಟ್ ಆಫ್ ವ್ಯೂ ಎಂಟ್ರಿ ಆಗಿತ್ತು, ಸಪೋರ್ಟಲ್ಲಿತ್ತು, ಎಲ್ಲವೂ ನೀಟಾಗಿದೆ. ಓಕೆ, ದಿಸ್ ಅ ಫಸ್ಟ್ ಎಂಟ್ರಿ ವುಡ್ ಐ ಗಿವನ್ ಟು ಯು. ಓಕೆ, ಇದಾದ್ಮೇಲೆ ನೆಕ್ಸ್ಟ್ ಎಂಟ್ರಿ ಎಲ್ಲಿ ಕೊಟ್ಟಿದ್ದೆ ಅದನ್ನು ನೋಡ್ಕೊಳ್ಳೋಕೆ ಶುರು ಮಾಡೋಣ. ದಿಸ್ ವಾಸ್ ಬುಕ್ಡ್ ಪ್ರಾಫಿಟ್ ಅಂತ ಹಾಕಿದೆ, ಆಮೇಲೆ ಒಂದು ವಿಡಿಯೋ ಕೂಡ ಮಾಡಿ ಹಾಕಿದೆ. ಓಕೆ, ಎಲ್ಲ ಅಂದರೆ ಮತ್ತೊಂದು ಗೋಲ್ಡ್ ಸೆಲ್ಲಿಂಗ್ನ ಅಂತ ಹಾಕಿದೆ. ಐ ಥಿಂಕ್ ಆಗಸ್ಟ್ 4ಕ್ಕೆ ಹಾಕಿದ್ದು. ಓಕೆ, ಆಗಸ್ಟ್ 4ಕ್ಕೆ ಐ ಥಿಂಕ್ ಎಲ್ಲ ಹಾಕಿದ್ದಪ್ಪ ಇದನ್ನ. ಓಕೆ, ಎಕ್ಸಾಕ್ಟ್ಲಿ ಐ ಥಿಂಕ್ ಹಿಯರ್. ಓಕೆ, ಇಲ್ಲಿ ಹಾಕಿದ ರೀಸನ್ ಇದೆ, 11 ಗಂಟೆ ಆಸ್ಪಾಸ್ ಹಾಕಿದ್ದೆ. ಲುಕ್ ಆಟ್ ದಿಸ್ ಒನ್. ಅಂಡ್ ಮಾರ್ಕೆಟ್ ವಾಸ್ ಬಿಕಮಿಂಗ್ ಅ ವೆರಿ ವೀಕರ್. ಇಲ್ಲಿ ಟ್ರೈಲಿಂಗ್ ಇಸ್ ಎಲ್ ಮಾಡ್ಕೊಂಡಿದ್ದೀವಿ. ಲುಕ್, ಮಾರ್ಕೆಟ್ ವಾಸ್ ಗೆಟಿಂಗ್ ರಿಜೆಕ್ಟೆಡ್ ಹಿಯರ್ ಸರ್. ಇಲ್ಲಿ ಎಂಟ್ರಿ ಒಂದು ಪಾಯಿಂಟ್ ಹಾಕಿದ್ದೆ, ಎಸ್ ಎಲ್ ಇಲ್ಲಿ ಇಟ್ಕೋಬಹುದು ಅಂತೇಳಿ. ಮಾರ್ಕೆಟ್ ಇಲ್ಲಿವರೆಗೂ ಹೋದ, ಟ್ರೆಂಡ್ ಲೈನ್ ಸಪೋರ್ಟ್ ಕೂಡ ಇಲ್ಲಿ ಬರ್ತಾ ಇತ್ತು. ಅದಾದ್ಮೇಲೆ ಟ್ರೇಲಿಂಗ್ ಎಸ್ ಎಲ್ ಮೇಂಟೈನ್ ಮಾಡಿ ಅಥವಾ ಗೆಟ್ ಔಟ್ ಇಫ್ ಇಟ್ ಇಸ್ ಪಾಸಿಬಲ್ ಅಂತ ಇವನ್ ಡಿಸ್ಕಷನ್ ಮಾಡ್ತಾ ಇದೆ. ಆ್ಯಂಡ್ ಇಟ್ ಇಸ್ ಜಸ್ಟ್ ಅ ಟ್ರೇಲಿಂಗ್ ಎಸ್ ಎಲ್ ಹಿಟ್ ಆಯ್ತು ಇಲ್ಲಿ. ಇದು ಒಂದು ಪೊಸಿಷನ್ ಆಗಿತ್ತು. ಯಾಕೆ ರಿಜೆಕ್ಷನ್ ಪೊಸಿಷನ್ ತಗೊಂಡಿದ್ದ? ಸಿಂಪಲ್, ರಿಜೆಕ್ಷನ್ ಆ್ಯಂಡ್ ದ ಪವರ್ಫುಲ್ ರಿಜೆಕ್ಷನ್ ವಾಸ್ ಕಮಿಂಗ್ ಹಿಯರ್. ಸಿಂಪಲ್ ಲಾಜಿಕ್ ಇತ್ತು, ಸ್ಮಾಲ್ ಎಸ್ ಎಲ್ ಇತ್ತು, ತಗೊಂಡಿದ್ವಿ. ನೆಕ್ಸ್ಟ್ ಎಂಟ್ರಿ ವಾಸ್ ಗಿವನ್ ಹಿಯರ್. ಓಕೆ, ಆಮೇಲೆ ಸ್ಟಕ್ ಪಾಯಿಂಟ್ ಆಫ್ ವ್ಯೂ ಹಾಕಿದ್ದೆ. ಓಕೆ, ಓನ್ಲಿ ಒಂದು ಲೈಕ್ ಸಿ ಟಿ ಸಿ ಎಕ್ಸಿಟ್ ಆಗಿದ್ದ ಬಗ್ಗೆ. ಓಕೆ, ಆಮೇಲೆ ಮತ್ತೊಂದಿಷ್ಟು ಪೊಸಿಷನ್ಸ್ ಎಲ್ಲೆಲ್ಲಿ ತೊಗೊಂಡಿದೆ. ಲುಕ್ಕೆ, ನಡುವೆ ಬಿ ಟಿ ಸಿ ಬಗ್ಗೆ ಆಗ್ತಾ ಇದೆ. ವಾಟ್ ವಾಸ್ ಅ ಎಂಟ್ರಿ, ವಾಟ್ ವಾಸ್ ಅ ಗುಡ್ ಸ್ಟಾಪ್ ಲಾಸ್, ಎವ್ರಿಥಿಂಗ್ ಹಿಯರ್. ಇವನ್ ಇನ್ ದ ಗ್ರೂಪ್. ಓಕೆ, ಮೆನಿ ಪೀಪಲ್ ವೇರ್ ಆಲ್ಸೋ ಲೈಕ್ ಡಿಸ್ಕಸ್ ಮಾಡ್ತಾ ಇದ್ರು. ಕ್ರಿಪ್ಟೋ ಬಗ್ಗೆ ಕೂಡ ಹಾಕಿದೆ, ಬಿ ಟಿ ಸಿ ಒಳಗಡೆ. ಲುಕ್ ಆಟ್ ದಿಸ್ ಒನ್. ಆ್ಯಂಡ್ ಇಲ್ಲಿ ಹಾಕಿರೋ ಉದ್ದೇಶ ಏನಾಗಿತ್ತು, ಯಾಕೆ ಹಾಕಿದೆ? ಸಿಂಪಲ್ ಇದೆ, ಲಾಜಿಕಲ್. ಲುಕ್ ಹಿಯರ್, ದ ಸಪ್ಲೈ ಝೋನ್ ಹಿಯರ್. ಆಮೇಲೆ ಮಾರ್ಕೆಟ್ ಇಲ್ಲಿ ಟ್ರಾಪ್ ಮಾಡಿದ್ದಾನೆ, ಕ್ಲಿಯರ್ ಟ್ರಾಪ್. ಓಕೆ, ಯಾವುದೇ ಕ್ಯಾಂಡಲ್ ಮೇಲೆಗಡೆ ಕ್ಲೀನಾಗಿ ಕ್ಲೋಸ್ ಕೊಟ್ಟಿಲ್ಲ. ಆ್ಯಂಡ್ ಕ್ಲಿಯರ್ ಕ್ಯಾಂಡಲ್ ಕೆಳಗಡೆ ರೆಡ್ ಕ್ಯಾಂಡಲ್ ಕ್ಲೋಸ್ ಕೊಟ್ಟಿದೆ. ಇಫ್ ಐ ಟೇಕ್ ಎಂಟ್ರಿ, ಸ್ಮಾಲ್ ಎಸ್ ಎಲ್ ಆ್ಯಂಡ್ ಟಾರ್ಗೆಟ್ ಇಲ್ಲಿದೆ. ಸಿಂಪಲ್ ಲಾಜಿಕ್. ಆ್ಯಂಡ್ ಅದು ಅಚೀವ್ ಆದಮೇಲೆ ಕೂಡ ಇದನ್ನು ಹಾಕಿದೆ. ಲುಕ್ ಆಟ್ ದಿಸ್ ಇಸ್ ಅಚೀವ್ಡ್ ಅಂತೇಳಿ. ಓಕೆ, ಆ್ಯಂಡ್ ಎವ್ರಿಥಿಂಗ್ ವಾಸ್ ಸೆಟ್ ಹಿಯರ್. ಪ್ರಾಫಿಟಬಲ್ ಕೂಡ ಆಗಿತ್ತು ಇದೊಂದು ಆಗಸ್ಟ್ 5ನೇ ತಾರೀಕು. ಓಕೆ, ಬಟ್ ವಾಟ್ ಎವರ್ ಥಿಂಗ್ಸ್ ಹ್ಯಾಪನ್ ಹಿಯರ್. ಗೋಲ್ಡಲ್ಲಿ ಮತ್ತೆ ಯಾವ ದಿನ ಒಂದು ಮೊಮೆಂಟಮ್ ಆಯಿತು. ಓಕೆ,
ಗುರುವಾರದಾಯ್ತು. ಓಕೆ, ಸಿಕ್ಕಾಪಟ್ಟೆ ಮೊಮೆಂಟಮ್ 5th ಆಗಸ್ಟ್ ಆಯ್ತು. ಐ ಹ್ಯಾಡ್ ಮಿಸ್ಡ್ ಕಂಪ್ಲೀಟ್ಲಿ ಹಿಯರ್. ಸೊ ಸ್ವಲ್ಪ ಹೊರಗಡೆ ಹೋದೆ ಬಿಕಾಸ್ ಆಫ್ ಪರ್ಸನಲ್ ಇಶ್ಯೂಸ್ ದರ್ ಔಟ್ಸೈಡ್. ಮಾರ್ಕೆಟ್ ಇಲ್ಲಿಂದ ಲೈಕ್ ಅರೌಂಡ್ 4070ದಿಂದ ಕಂಟಿನ್ಯೂಸ್ಲಿ ಮೊಮೆಂಟಮ್ ಅಪ್ಸೈಡ್ ಅಬೌಟ್ 4170 ಅಂಡ್ ವಿ ಮಿಸ್ಡ್ ಹಿಯರ್. ಎಂಟ್ರಿ ಇತ್ತು, ಅದನ್ನು ಶೋಕಾಸ್ ಮಾಡ್ತೀನಿ ಅರೌಂಡ್ ಹಿಯರ್ ಎವ್ರಿಥಿಂಗ್ ಹಿಯರ್. ಲುಕ್ ಆಟ್ ಹಿಯರ್, ಮಾರ್ಕೆಟ್ ಕೆಳಗಡೆ ಬರ್ತಾ ಇತ್ತು, ಇದೊಂದು ಮಿಸ್ ಮಾಡಿಕೊಂಡೆ ಇದ್ದೆ, ಬಟ್ ಐ ಮಿಸ್ಡ್ ಹಿಯರ್. ಸೊ ಏನಾಯ್ತಪ್ಪ ಅಂದರೆ ಮಾರ್ಕೆಟ್ ಕೆಳಗಡೆ ಬರ್ತಾ ಇತ್ತು ಸರ್. ಪ್ರತಿ ಸೆಲ್ಲಿಂಗ್ನ ಅಬ್ಸರ್ವೇಷನ್ ಮಾಡ್ಕೊಳ್ಳಿ. ಸೆಲ್ಲಿಂಗ್, ಸೆಲ್ಲಿಂಗ್ ವಾಲ್ಯೂಮ್ ಡೌನ್, ಸೆಲ್ಲಿಂಗ್, ಸೆಲ್ಲಿಂಗ್ ವಾಲ್ಯೂಮ್ ಡೌನ್, ಸೆಲ್ಲಿಂಗ್, ಸೆಲ್ಲಿಂಗ್ ವಾಲ್ಯೂಮ್ ಡೌನ್. ಸೊ ಏನು ಹೇಳ್ತಾ ಇದೆ, ಇದು ನಿಜವಾದ ಸೆಲ್ಲಿಂಗ್ ಅಲ್ಲ, ಇಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಆಗ್ತಾ ಇದೆ. ಮೂರ್ಖರು ಎನಿಬಡಿ ಸೆಲ್ಲಿಂಗ್ ಹಿಯರ್. ಸೊ ವೇರ್ ಆಸ್ ಮಾರ್ಕೆಟ್ ಬ್ರೇಕ್ಔಟ್ ಸಖತ್ತಾಗಿ ಕೊಟ್ಟ, ವಾಲ್ಯೂಮ್ ಕೂಡ ರೈಸ್ ಕಾಣ್ತಾ ಇದೆ. ಇದು ಒಂದು ಟ್ರೇಡ್. ಓಕೆ, ಮನೆಗೆ ಬಂದು ಕೂಡ ಇದು ಟ್ರೇಡ್ ಮಿಸ್ ಮಾಡ್ಕೊಂಡ. ಎನಿವೇ ದಿಸ್ ವಾಸ್ ಅ ಒನ್ ಟ್ರೇಡ್, ಲೈಕ್ ವಿ ಹ್ಯಾವ್ ಮಿಸ್ಡ್ ಇಟ್ ಹೆವಿಲಿ. ಓಕೆ, ಆ ದಿನ ಆಮೇಲೆ ಒಂದಿಷ್ಟು ಶಾರ್ಟ್ ಪೊಸಿಷನ್ಸ್ ತೊಗೋತಾ ಇದ್ದೆ. ದಟ್ ವಾಸ್ ದಿಸ್ ಒನ್ ಹಿಯರ್. ಸೊ ಇಲ್ಲೇನಾಗಿತ್ತು, ಮಾರ್ಕೆಟ್ ವೀಕ್ ಪುಲ್ ಬ್ಯಾಕ್ ಮಾಡಿದ್ದ. ಸೊ ಒಂದು ಕ್ಲೀನ್ ಬ್ರೇಕ್ ಆಗಿತ್ತು, ಇಲ್ಲೊಂದು ಟ್ರೈಲಿಂಗ್ ಸೆಲೆಕ್ಟ್ ಮಾಡ್ಕೊಂಡೆ. ಬಟ್ ಒನ್ ಮೋರ್ ಹಿಯರ್ ವಿ ಹ್ಯಾವ್ ಟೇಕನ್ ರೈಟ್ ಎಂಟ್ರಿ. ಇಲ್ಲಿ ಎಂಟ್ರಿ ತಗೊಳ್ಳಿಕ್ಕೆ ಕಾರಣ ಏನು, ಸಿಂಪಲ್ ಲಾಜಿಕ್ ತಿಳ್ಕೊಳ್ಳಿ. ಓಕೆ, ಓಕೆ. ಸೊ ಇಲ್ಲಿಂದ ಇಲ್ಲಿಗೆ ಸೆಲ್ಲಿಂಗ್ ಬಹಳ ಇಂಟೆನ್ಸಿವ್ ಆಗಿತ್ತು, ಸ್ಟ್ರಾಂಗ್ ಆಗಿದೆ. ಸೊ ವೆರಾಸ್ ಈ ಜಾಗದಿಂದ ಮತ್ತೆ ರಿಜೆಕ್ಷನ್ ಸಿಗ್ತಾ ಇದೆ. ವೆರಾಸ್ ದ ಸೆಲ್ಲಿಂಗ್ ಇಂಟೆನ್ಸಿಟಿ ವಾಸ್ ಹೈ, ಬಟ್ ಸೆಲ್ಲಿಂಗ್ ಮೊಮೆಂಟಮ್ ಇದೆ, ಕ್ಯಾಂಡಲ್ ಸ್ಟಿಕ್ಸ್ ವೇರ್ ಆಲ್ಸೋ ವೀಕ್. ಸೊ ಅನ್ಕೊಂಡೆ ಇಲ್ಲೊಂದು ಲೋವರ್ ಸ್ಟ್ರಕ್ಚರ್ ಆಗ್ತಾ ಇದೆ, ಬಟ್ ನಾಟ್ ಪ್ರಾಪರ್ಲಿ ಸೆಲ್ಲಿಂಗ್ ಆಗೋದಿಲ್ಲ ಅಂತೇಳಿ ಜಸ್ಟ್ ವೇಟೆಡ್ ಫಾರ್ ಅ ಕ್ಲಿಯರ್ ಕ್ಯಾಂಡಲ್ ಟು ಬ್ರೇಕ್ ದಿಸ್ ಲೆವೆಲ್. ಸೊ ಈ ಕ್ಯಾಂಡಲ್ನ ಕ್ಲಿಯರ್ ಆಗಿ ಬ್ರೇಕ್ ಮಾಡಿರೋ ಪುಣ್ಯಾತ್ಮ ಇಲ್ಲೇ ಇದ್ದಾನೆ. ಸೊ ದಿಸ್ ವಾಸ್ ರೈಟೆಸ್ಟ್ ಎಂಟ್ರಿ. ಸ್ಮಾಲ್ ಎಸ್ ಎಲ್ ತಗೊಂಡೆ, ಹೋದ ಟ್ರೈಲಿಂಗ್ ಸೆಲೆಕ್ಟ್ ಮಾಡ್ಕೊಂಡೆ, ಬಟ್ ಪ್ರಾಫಿಟ್ ಆಗಿನೇ ಎಕ್ಸಿಟ್ ಆದ್ವಿ. ಸೊ ಇದು ಒಂದು ದಿನ ಚೆನ್ನಾಗಾಯ್ತು. ದಟ್ಸ್ ಅ 5th ಒನ್. ಓಕೆ, ಸೊ 6ನೇ ತಾರೀಕಿಗೆ ಜಾತ್ರೆ ಥರ ಟ್ರೇಡ್ ಮಾಡಿದೆ. ಸಿಕ್ಕಾಪಟ್ಟೆ ತಪ್ಪುಗಳು. ಓಕೆ, ಬಟ್ ಯಾಕೆ ತಪ್ಪು ಮಾಡಿದೆ ಅಂದರೆ ನಿನ್ನೆ 5ನೇ ತಾರೀಕಿಗೆ ಏನು ಮಿಸ್ ಮಾಡಿದ್ನಲ್ಲ, ಆ ಒಂದು ಪಾಯಿಂಟ್ ಆಫ್ ವ್ಯೂನ ರಿಕವರಿ ಮಾಡೋದಿತ್ತು ನನಗೆ. ಹೌದಪ್ಪ, ನಾನು ಅಷ್ಟು ಪ್ರಾಫಿಟ್ ಮಾಡಬೇಕು ಅಂತೇಳಿ. ಸೊ ದಿಸ್ ಇಸ್ ಸೈಕಾಲಜಿ ಇಶ್ಯೂ ವಟ್ ವಿ ಆಲ್ ಫೇಸ್ ಹಿಯರ್. ಸೊ ಆ ಫೇಸ್ ಇಶ್ಯೂ ಮಾಡಿದೆ. ಬಟ್ ಮೋಸ್ಟ್ ಆಫ್ ಥಿಂಗ್ ಲುಕ್, ನಾನೇ ಕಲಿಸ್ಕೊಡೋದು, ಬಟ್ ನಾನೇ ತಪ್ಪು ಮಾಡಿದೆ. ಫಸ್ಟ್ ಎಂಟ್ರಿ ವಾಸ್ ಹ್ಯಾಡ್ ಟೇಕನ್ ಇನ್ ದ ಮಾರ್ನಿಂಗ್ ಹಿಯರ್, ಇಲ್ಲಿ ತೊಗೊಂಡಿದೆ, ನಿಮ್ಗೆ ಹಾಕಿರಲಿಲ್ಲ. ಇಮಿಡಿಯೇಟ್ ರಿಜೆಕ್ಷನ್ ಇತ್ತು ಈ ಪ್ರೈಸ್ ಆಕ್ಷನ್ ಹಿಸ್ಟ್ರಿ ಪ್ರಕಾರ ಹಿಂದೆ. ಬಟ್ ಎಂಟ್ರಿ ತೊಗೊಂಡೆ, ಇದಕ್ಕೂ ಎಸ್ ಎಲ್ ತೊಗೊಂಡೆ, ಎಕ್ಸಿಟ್ ಆದ. ಆ್ಯಂಡ್ ವೇರ್ ಇಸ್ ಇನ್ ಲೈವ್. ಓಕೆ, ಇನ್ನೊಂದೇನಪ್ಪ ಅಂದರೆ ಫೋಮೋ ಎಂಟ್ರಿ ಕೂಡ ಆಗೈತಿ ಇಲ್ಲಿ. ಲುಕ್, ಇಲ್ಲಿ ಎಂಟ್ರಿ ತೊಗೊಂಡೆ. ಐ ಥಿಂಕ್ ಇಲ್ಲೆಲ್ಲೋ ಎಂಟ್ರಿ ತೊಗೋಬೇಕಾಗಿತ್ತು 4262 ಹತ್ರ 4255 ಹತ್ರ ಎಂಟ್ರಿ ತೊಗೊಂಡೆ. ಮಾರ್ಕೆಟ್ ಏನೋ ನನ್ನ ದಿಕ್ಕಿಗೆ ವಾಪಸ್ ಹೋದ. ಸೊ ಸಪೋರ್ಟ್ ಹತ್ರ ಬಂದ. ಲುಕ್, ಇಲ್ಲಿ ಆ್ಯಕ್ಚುಲಿ ನಾನು ಪ್ರಾಫಿಟ್ ಬುಕ್ ಮಾಡಬೇಕಾಗಿತ್ತು, ಬಿಕಾಸ್ ಮೊನ್ನೆ 5ನೇ ತಾರೀಕು ಇಲ್ಲಿಂದ ಬ್ರೇಕ್ಔಟ್ ಆಗಿ ಮಾರ್ಕೆಟ್ ಮೇಲೆ ಹೋಗಿತ್ತು, ಇಲ್ಲಿಂದ ಮಾರ್ಕೆಟ್ ಕೂಡ ಮೊಮೆಂಟಮ್ ಆಗಿತ್ತು. ದಿಸ್ ಕುಡ್ ಹ್ಯಾವ್ ಬೀನ್ ಅ ಪ್ರಾಫಿಟ್ ಬುಕ್ಕೇಬಲ್ ಪಾಯಿಂಟ್ ಇತ್ತು, ಬಟ್ ಐ ಡಿಂಟ್ ಬುಕ್. ದಟ್ಸ್ ಅ ರಾಂಗ್ ವಡ್ ಐ ಡನ್ ಹಿಯರ್. ಸೊ ಇಲ್ಲಿ ಟ್ರೈಲಿಂಗ್ ಸೆಲೆಕ್ಟ್ ಮಾಡಿಕೊಂಡು ಎಕ್ಸಿಟ್ ಆದ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ಪ್ರಯತ್ನ ಆಗಿರೋದು ಇಲ್ಲಿ. ಲುಕ್, ಮಾರ್ಕೆಟ್ ಇಲ್ಲಿ ಕ್ಲಿಯರ್ ಕ್ಯಾಂಡಲ್ ಕ್ಲೋಸ್ ಕೊಡ್ತಾ ಇದ್ದ. ಸೊ ವಿ ಟೇಕ್ ಅ ಸ್ಮಾಲ್ ಟ್ರೇಡ್ ಹಿಯರ್ ಟಿಲ್ ಹಿಯರ್ 4284 ಆಸ್ ಅ ಟಾರ್ಗೆಟ್. ಸ್ಮಾಲ್ ಟ್ರೇಡ್ ಆಗಿತ್ತು. ಓಕೆ, ಇಲ್ಲಿ ತಪ್ಪುಗಳನ್ನ ತಿಳ್ಕೊಂಡ್ರೆ ಅನ್ಕೋತೀನಿ ಯಾಕೆ ಅಂತ ಹೇಳಿ. ಓಕೆ, ಸೊ ವೆರಸ್ ಟ್ರೇಲಿಂಗ್ ಎಸ್ ಎಲ್ ಆಯಿತು. ಆಮೇಲೆ ಮತ್ತೊಂದಷ್ಟು ಪೊಸಿಷನ್ಸ್ ನಿಮ್ಗೆ ಇಲ್ಲೊಂದು ಅಪ್ಡೇಟ್ ಮಾಡಿದೆ, ಹೋಗಿ ಟೆಲಿಗ್ರಾಮ್ ಚೆಕ್ ಮಾಡ್ಕೊಳ್ಳಿ. ಆ ಗಿವನ್ ದ್ಯಾಟ್ ಓಕೆ, ಇಲ್ಲಿ ಬ್ರೇಕ್ ಡೌನ್ ಕ್ಲಿಯರ್ ಆಗ್ತಾ ಇದೆ, ಇಟ್ ಕ್ಯಾನ್ ಬಿ ಗೋ ಡೌನ್ ಸೈಡ್ ಅಂತೀನಿ. ಗೋ ಅಂಡ್ ಸಿ ಇಟ್ ಲಿಟ್ರಲ್ ಆಗಿ ಗಿವನ್ ಆನ್ ದ ಐ ಥಿಂಕ್ 6th of August. ಲುಕ್, 6ನೇ ಆಗಸ್ಟ್ ಕೊಟ್ಟಿದೆ. ಯಪ್, ದಿಸ್ ಒನ್ ಕ್ಲಿಯರ್ಲಿ. ಓಕೆ, ಮಾರ್ಕೆಟ್ ಕೂಡ ಹೋದ. ಓಕೆ, ಹೋದ. ಆ್ಯಂಡ್ ಇವನ್ ಐ ಟ್ರೇಡ್ ಹಿಯರ್ 4261ದಿಂದ 4255 ಹೋದ್ಮೇಲೆ ಸ್ವಲ್ಪ ಕಿರಿಕಿರಿ ಮಾಡ್ದ. ಬಟ್ ಎಂಡ್ ಇಟ್ ಹ್ಯಾಸ್ ವೆಂಟ್. ಲುಕ್, ಇಲ್ಲಿಗೆ ಮಾಡ್ತಾ ಟ್ರೈಲಿಂಗ್ ಎಸ್ ಎಲ್ ತೊಗೊಂಡ, ಬಟ್ ಇಲ್ಲಿವರೆಗೂ ಹೇಳ್ದ, ಸಖತ್ತಾಗೋದ. ಓಕೆ, ಮತ್ತೊಂದು ತಪ್ಪೇನು ಮಾಡ್ದೆ. ಲುಕ್, ಇದಂತೂ ಟ್ರೈಲಿಂಗ್ ಸೆಲೆಕ್ಟ್ ಮಾಡ್ಕೊಂಡು ದೊಡ್ಡ ಪ್ರಾಫಿಟ್ ಸಿಗ್ತಾ ಇತ್ತು, ಬಟ್ ಐ ಡಿಂಟ್ ಡೂ ಇಟ್. ಇಲ್ಲೊಂದು ತಪ್ಪೇನು ಮಾಡಿದೆ ಅಂದರೆ ಲುಕ್, ನನಗೆ ಇಲ್ಲಿ ಕ್ಲಿಯರ್ ಕ್ಯಾಂಡಲ್ ಸಿಗದೇ ಇದ್ದರೂ ಕೂಡ ನಾನೇನು ಮಾಡಿದೆ, ಲಾಂಗ್ ಹೋಗೋ ಒಂದು ಪ್ರಯತ್ನ ಪಟ್ಟ. ಲುಕ್, ಈ ತಪ್ಪನ ನಾನು ಎಸ್ ಎಲ್ಗಳನ್ನ ಹಿಟ್ ಮಾಡಿದಾಗ ಭಾಳ ಸಲ ಮಾಡ್ತೀನಿ, ಅಥವಾ ಟ್ರೈಲಿಂಗ್ ಎಸ್ ಎಲ್ಗಳು ಅಥವಾ ಮೈಂಡ್ ಸೈಕಾಲಜಿ ಕಂಟ್ರೋಲ್ ಇಲ್ಲಾಂದ್ರೆ ಆಗತ್ತೆ. ಲುಕ್, ಎನಿ ಕ್ಯಾಂಡಲ್ ಇದ್ರ ಮೇಲೆ ಒಂದಾದರೂ ಕ್ಲಿಯರ್ ಔಟ್ಸೈಡ್ ಇಲ್ಲವೇ ಇಲ್ಲ, ಆದರೂ ರಾಂಗ್ ಎಂಟ್ರಿ ತೊಗೊಂಡೆ, ಎಸ್ ಎಲ್ ತೊಗೊಂಡೆ. This was the first biggest mistake for me, and it hunted like anything here. So wrong entry hurts lot. Supply zone ಅಲ್ಲಿ ಮೇಲ್ಗಡೆ ಕ್ಯಾಂಡಲ್ ಕ್ಲೋಸ್ ಆಗಿರಬೇಕು. ಓಕೆ, ದರ್ ಆಫ್ಟರ್ ದ್ಯಾಟ್ ತಪ್ಪುಗಳನ್ನ ಒಪ್ಕೊಂಡೆ, ಆ್ಯಂಡ್ ಎವ್ರಿಥಿಂಗ್ ಇಸ್ ಸೆಟ್ ದೇರ್.
ಓಕೆ. ಸೊ ಅದಾಯಿತು 7ನೇ ತಾರೀಕಿಗೆ ಶುಕ್ರವಾರ. ಓಕೆ, ಲೈವ್ ಟ್ರೇಡಿಂಗ್ ಬಂದೆ. ಆಮೇಲೆ ನಿಮಗೂ ಕೂಡ ಎಕ್ಸ್ಪ್ಲನೇಷನ್ ಮಾಡ್ತಾ ಮಾಡ್ತಾ ಪೊಸಿಷನ್ ತೋರಿಸ್ದೆ ಯಾವ ರೀತಿ ಇರುತ್ತೆ ಅಂತೇಳಿ. ಬಟ್ ಐ ಡಿಂಟ್ ಲೆಸ್, ಓಕೆ, ಲೆಸ್ ಪೊಸಿಷನ್ ಅಥವಾ ಡಬ್ಬಾ ಥರ ಪೊಸಿಷನ್ ಮಾಡಿ ತೋರಿಸ್ತಾ ಇದ್ದೆ. ಬಟ್ ನನ್ನ ಲಾಜಿಕ್ ಕರೆಕ್ಟ್ ಆಗಿತ್ತು. ಅದೊಂದು ಪಾಯಿಂಟ್ ಹೇಳೋದಿದೆ. ಲುಕ್ ಹಿಯರ್. ಸೊ ಲುಕ್ ಹಿಯರ್, ಕ್ಲಿಯರ್ ಆಗಿ ಹೇಳ್ದೆ, ಈ ಕ್ಯಾಂಡಲ್ ಪೂರ್ತಿಯಾಗಿ ಕ್ಲೋಸ್ ಆಗಿಲ್ಲ, ವೇಟ್ ಮಾಡಿ ಕ್ಲಿಯರ್ ಕ್ಯಾಂಡಲ್ ಇದರ ಮೇಲೆ ಕ್ಲೋಸ್ ಆಗ್ಲಿಕ್ಕೆ, ಇದರ ಮೇಲೆ ಎಂಟ್ರಿ ತಗೊಳ್ಳೋ ಒಂದು ಪ್ರಯತ್ನ ಪಟ್ವಿ. ಓಕೆ, ಆಮೇಲೆ ಇಲ್ಲಿ ಸೆಲ್ಲಿಂಗ್ ವೀಕ್ ಆಗ್ತಾ ಇದೆ. ಸೊ ಕಂಟಿನ್ಯೂ ಅನ್ನೋ ಡಿಸ್ಕಷನ್ ಮಾಡಿದ್ವಿ. 4300ವರೆಗೂ ಹೋದ ಆಲ್ಮೋಸ್ಟ್. ದಿಸ್ ವಾಸ್ ಅ ಫ್ಯಾಂಟಾಸ್ಟಿಕ್ ಇಯರ್. ಸೊ ಒಂದಿನ ಹಾಳು ಮಾಡ್ಕೊಂಡ್ವಿ. ದಟ್ಸ್ ಆನ್ ದ ಓನ್ಲಿ ಗುರುವಾರ. ಓಕೆ, ಬೇಕಾಬಿಟ್ಟಿ ಮಾಡಿದ್ವಿ. ಸೊ ಮಾನಸಿಕತೆ ಈಸ್ ಇಂಪಾರ್ಟೆಂಟ್. ವೆದರ್ ಯು ಆರ್ ರೈಟ್ ಆನ್ ಯುವರ್ ಸ್ಟ್ರಾಟಜಿ ಆರ್ ಡೋಂಟ್ ನೋ, ಸೈಕಾಲಜಿ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಫ್ಯಾಕ್ಟರ್. ಓಕೆ, ಮಾರ್ಕೆಟ್ ಸಖತ್ತಾಗಿ ಹೋದ. ಇವನ್ ನೋಡ್ಕೊಳ್ಳಿ, ಅರ್ಲಿಯರ್ ಬ್ರೇಕ್ಔಟ್ ಮಾಡಿದ್ಮೇಲೆ ಇದೇ ಝೋನ್ಗೆ ಬಂದ, ವಾಪಸ್ ಮೇಲ್ಗಡೆ ಹೋಗ್ತಾ ಇದ್ದ. ಆ್ಯಂಡ್ ಎಕನಾಮಿಕ್ ಕ್ಯಾಲೆಂಡರ್ ಡೇಟಾ ಒಂದು ಸಂಜೆ ಬಂತು. ಲುಕ್ ಹಿಯರ್, ಆವಾಗ ಮಾರ್ಕೆಟ್ ಸಡನ್ಲಿ ಹ್ಯಾಸ್ ವೆಂಟ್ ಅಪ್ ಲೈಕ್ ದಿಸ್. ಓಕೆ, ಲುಕ್ ಹಿಯರ್, ನಾನು ಯಾಕೆ ಶಾರ್ಟ್ ಸೈಡ್ ಪೊಸಿಷನ್ ತೊಗೊಂಡೆ? ಲುಕ್ ಹಿಯರ್, ನಾನು ಯಾಕೆ ಸೆಲ್ ಪೊಸಿಷನ್ ತೊಗೊಂಡೆ? ದಿಸ್ ಇಸ್ ವಾಟ್ ಐ ಕ್ಯಾನ್ ಸಿ. ಯಾವಾಗಲೂ ನಾನು ನಿಮಗೆ ಇದನ್ನೂ ಕಲಿಸ್ಕೊಟ್ಟಿದ್ದೀನಿ, ರಾಕೆಟ್ ಯಾವಾಗಲೂ ನಿಂತ್ಕೊಳ್ಳೋದಿಲ್ಲ. ಇಟ್ಸ್ ರಾಕೆಟ್. ರಾಕೆಟ್ ಒಳಗಡೆ ಸಿಂಪಲ್ ಲಾಜಿಕ್ ಯೂಸ್ ಮಾಡ್ತೀರಂದ್ರೆ ಯಾವಾಗ ಈ ರೀತಿ ರಾಕೆಟ್ ಥರ ಕಾಣ್ತೀರಿ, ಸಿಂಪಲ್ ಯೂಸ್ ಫಿಬೊನಾಚಿ. ಸೊ ಫಿಬೊನಾಚಿಯಿಂದ 23% ಲೈಕ್ 23.6 ಲೆವೆಲ್ ಏನಾದರೂ ಬ್ರೇಕ್ ಡೌನ್ ಆಗಿ ಕ್ಲಿಯರ್ ಕ್ಯಾಂಡಲ್ ಸಿಕ್ಕರೆ ಗೋ ಅಂಡ್ ಜಸ್ಟ್ ಸೆಲ್ ಇಟ್. ಮೋಸ್ಟ್ ಆಫ್ ಟೈಮ್ ನೀವು ಒಂದು ಬಿಗ್ ಪ್ರಾಫಿಟ್ ಮಾಡ್ತೀರಿ, ಇಲ್ಲ ಸ್ಮಾಲ್ ಲಾಸ್ ಮಾಡ್ತೀರಿ ಅಷ್ಟೇ. ಬಿಗ್ ಲಾಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಓಕೆ, ಸೊ ಇದೇ ಒಂದು ಲಾಜಿಕ್ ಆಗಿತ್ತು ಎಂಟ್ರಿ ಪಾಯಿಂಟ್ ಹಿಯೋ. ಆಮೇಲೆ ಏನು ಮಾಡಿದೆ, ಲುಕ್ಯ ಬ್ರೇಕ್ ಡೌನ್ ಆದಮೇಲೆ ಇಲ್ಲಿ ಎಂಟ್ರಿ ತೊಗೊಂಡೆ. ಸ್ಟಾರ್ಟಿಂಗ್ ನನ್ನ ಜೊತೆನೇ ಹೋದ, ಬಟ್ ಆಮೇಲೆ ಎಸ್ ಎಲ್ ಹಂಟ್ ಆಗತ್ತೆ ಅಂದ್ಕೊಳ್ತಾ ಇದ್ದೆ. ಪ್ರಾಪರ್ ಎಸ್ ಎಲ್ ಇಟ್ಕೊಂಡಿದ್ದು, ಮಾರ್ಕೆಟ್ ಹ್ಯಾಡ್ ಗಾನ್ ಇನ್ ಮೈ ಡೈರೆಕ್ಷನ್. ಇಲ್ಲಿ ಅಡ್ವಾನ್ಸ್ ವಿಡಿಯೋ ಕೂಡ ಮಾಡ್ತಾ ಇದೆ. 4330 ಮಿನಿಮಮ್ ಇಟ್ ಶುಡ್ ಗೋ ಅಂತೇಳಿ ಆಯಿತು ಕೂಡ. ಓಕೆ, ಇನ್ ದ ಮೀನ್ ವೈಲ್ ನಿಮಗೆ ಬಿ ಟಿ ಸಿ ಕೂಡ ನಾನು ಅವತ್ತೇ ಪೋಸ್ಟ್ ಮಾಡಿದೆ. ಇಲ್ಲಿ ಎಂಟ್ರಿ ಇದೆ, ಆ ರೀತಿ ಇದೆ, ಟ್ರೇಡ್ ತೊಗೋಬೋದು ಅಂತೇಳಿ ಕೂಡ. ಸೊ ವೆರ್ ಐ ಗಿವನ್ ಯು ಎಂಟ್ರಿ ಹಿಯೋ. ಓಕೆ, ಲುಕ್ ಹಿಯರ್, ಈ ರೀತಿ ಎಂಟ್ರಿ ಹೇಳಿದೆ. ಇದನ್ನು ಕೂಡ ಟೆಲಿಗ್ರಾಮಲ್ಲಿ ಪೋಸ್ಟ್ ಮಾಡಿದೆ. ಕ್ಲಿಯರ್ ಬ್ರೇಕ್ ಡೌನ್ ಸಿಗ್ತಾ ಇದೆ. ಓಕೆ, ಒಂದು ವರ್ಟಿಕಲ್ ಲೈಕ್ ವೋಲ್ಟಾಲಿಟಿ ಕಾಂಟ್ರಾಕ್ಷನ್ ಪ್ಯಾಟರ್ನ್ ಆಗ್ತಾ ಇದ್ದು, ಆಮೇಲೆ ಕ್ಲಿಯರ್ ಬ್ರೇಕ್ ಡೌನ್, ಇದು ಎಂಟ್ರಿ ಹೇಳಿದ್ದೆ. ಎಕ್ಸಾಕ್ಟ್ಲಿ 64,500 ಟಾರ್ಗೆಟೇ ಅಂತ ಹಾಕಿದ್ದೆ. ಇದು ಸಕ್ಸಸ್ ಆಯಿತು. ಸೊ ಈ ವಾರ ಒಂದು ದಿನ ಹಾಳು ಮಾಡ್ಕೊಂಡ್ವಿ. ಆ ಹಾಳು ಮಾಡ್ಕೊಂಡ್ಮೇಲೆ ಒಂದು ಏನು ಮಾಡಿದೆ ಅಂದರೆ, ಸಿಂಪ್ಲಿ ಐ ಕೇಮ್ ವಿತ್ ಮೈ ಸೊಲ್ಯೂಷನ್ ದ್ಯಾಟ್ ಲೈಕ್ ಯಾವಾಗ ನೀವು ಪ್ರಾಫಿಟ್ ಮಾಡೋದಲ್ಲಿ ದುಡ್ಡು ಮಾಡ್ತಿರ್ಲೋ ಗೊತ್ತಿಲ್ಲ. ಓಕೆ, ಪ್ರಾಫಿಟ್ ಮಾಡೋದು ದುಡ್ಡು ಮಾಡೇ ಮಾಡ್ತೀರಿ, ಬಟ್ ಕಲಿತೀರನ್ನು ಗೊತ್ತಿಲ್ಲ. ಬಟ್ ಲಾಸ್ ಮಾಡಿದಾಗ ಭಾಳ ಚೆನ್ನಾಗಿ ಕಲಿತೀರಿ. ಆವಾಗ ಕಲಿಯೋದನ್ನು ಬಿಟ್ರೆ ಯು ವಿಲ್ ನಾಟ್ ಲರ್ನ್ ಎನಿಥಿಂಗ್. ಸೊ ವಾಟ್ ಐ ಡನ್, ಸಿಂಪ್ಲಿ ಐ ಟೇಕನ್ ಮೈ ಪೇಪರ್ ಆ್ಯಂಡ್ ರಿಟನ್ ವೇರ್ ಐ ಮೇಡ್ ಅ ಮಿಸ್ಟೇಕ್. ನಾನು ಯಾವಾಗ ಎಲ್ಲಿ ಮಿಸ್ಟೇಕ್ ಮಾಡಿದೆ ತೆಗೆದೆ, ಸೊಲ್ಯೂಷನ್ ಸಿಕ್ತು, ದಟ್ಸ್ ಇಟ್. ವೆರಿ ವೆನ್. ಯಾವಾಗ ನೀವು ಗೆಲ್ತೀರಿ ಗೊತ್ತು ಸರ್, ನೀವು ನಿಮ್ಮ ನ್ಯೂನತೆಗಳನ್ನು ಬರೆದು ಇಟ್ಕೋಬೇಕು. ದೆನ್ ಓನ್ಲಿ, ಬಿಕಾಸ್ ಆ ಸಮಸ್ಯೆಗಳನ್ನ, ಆ ಪ್ರಾಬ್ಲಮ್ಗಳನ್ನ ಮೇಲ್ಗಡೆ ಬರಬೇಕಂದ್ರೆ ಅದೇ ಒಂದು ಮುಖ್ಯ ಸಾಧನೆ. ಓಕೆ, ಇನ್ನೊಂದು ಲಾಸ್ಟಿಗೆ ಒಂದು ಹೇಳ್ತೀನಿ, ನೆವರ್ ಎವರ್, ಓಕೆ, ಲೈಕ್ ಕ್ವಿಟ್ ಅಪಾನ್ ವಾಟ್ ಯು ಹ್ಯಾವ್. ಡೋಂಟ್ ಗಿವ್ ಅಪ್. ಓಕೆ, ಕಷ್ಟಪಡ್ತಾ ಇದ್ರಿ, ಪಡ್ತಾನೆ ಇರ್ರಿ. ಬಟ್ ನಿಮ್ಮೊಳಗಿನ ಶಕ್ತಿ ಮೊನ್ನೊಳಗದೆ, ಅದನ್ನ ಬೆಳೆಸ್ಕೊಳ್ರಿ. ಆಮೇಲೆ ಲೈಫ್ನಲ್ಲಿ ಏನೋ ಅಚೀವ್ ಮಾಡಬೇಕಂದ್ರೆ ಕಷ್ಟಗಳಿರಬೇಕು. ಕಷ್ಟ ಇದ್ದರೆ ನಿಜವಾಗ್ಲೂ ಗೆಲ್ತೀರಿ, ಇಲ್ಲಾಂದ್ರೆ ಏನೂ ಗೆಲ್ಲೋದಿಲ್ಲ. ಓಕೆ, ಎನಿವೇ ಈ ವಾರದ ವಿಶ್ಲೇಷಣೆ ಒಳಗಡೆ ಬಂಗಾರದ ವಾರ ಏನೇನಾಯ್ತು ಅಂತ ಹೇಳಿದೆ. ಸೊ ಎಸ್ಪೆಷಲಿ ಕ್ರಿಪ್ಟೋ ಕೂಡ ಹಾಕ್ತಿದ್ದೀನಿ. ಓಕೆ, ಇನ್ ಕೇಸ್ ಇಫ್ ಯು ವಾಂಟ್ ಟು ಬಿ ಅ ಪಾರ್ಟ್ ಆಫ್ ಅವರ್ ಕ್ರಿಪ್ಟೋ ಗ್ರೂಪ್, ಸೊ ಕಮ್ ಬ್ಯಾಕ್ ಹಿಯರ್. ಓಕೆ, ವಿ ಹ್ಯಾವ್ ಅ ಲಿಂಕ್. ಓಕೆ, ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲೇ. ಇಷ್ಟ ಇದ್ದರೆ ಮಾತ್ರ ನಮ್ಮ ಜೊತೆ ಕ್ರಿಪ್ಟೋ ಗ್ರೂಪ್ ಅಕೌಂಟ್ ಓಪನ್ ಮಾಡ್ತೀರಿ, ಜಾಯ್ನ್ ಆಗ್ತೀರಿ ಅಷ್ಟೇ. ಇವನ್ ಈ ಬರೋ ವಾರದಿಂದ, ಸೋಮವಾರದಿಂದ ನಾವು ಓನ್ಲಿ ಲೈವ್ ಟ್ರೇಡಿಂಗ್ ಮಾಡ್ತೀವಿ ಜಾಸ್ತಿ, ಸೊ ದ್ಯಾಟ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ಹೌ ದ ಕ್ರಿಪ್ಟೋ ಮಾರ್ಕೆಟ್ ಆರ್ ಗೋಲ್ಡ್ ಮಾರ್ಕೆಟ್ ಯೂಶಲಿ ವರ್ಕ್ಸ್ ಹಿಯರ್. ಈವನ್ ಮ್ಯಾಕ್ಸಿಮಮ್ ಫಾರೆಕ್ಸ್ ಪಾಯಿಂಟ್ ಆಫ್ ವ್ಯೂ ಕೂಡ ಡಿಸ್ಕಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ, ಬಟ್ ದಟ್ ಶುಡ್ ಬಿ ಲಿಮಿಟೆಡ್ ಹಿಯರ್. ಎನಿವೆ, ವಿಡಿಯೋ ಇಷ್ಟ ಆಗಿರುತ್ತೆ, ಏನಾಯಿತು ಅಂತ ತಿಳ್ಕೊಂಡು ಗೊತ್ತಾಗಿದ್ರೆ ಡೆಫಿನೆಟ್ಲಿ ಲೈಕ್ ಮಾಡ್ತೀರಿ, ಶೇರ್ ಮಾಡ್ತೀರಿ, ಜಾಸ್ತಿ ಜನರಿಗೆ ಶೇರ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ. ಥ್ಯಾಂಕ್ ಯು ವೆರಿ ಮಚ್. ನಾವು ಹಿಯರ್, ಟೇಕ್ ಕೇರ್.